ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣಕ್ಕೆ 2 ಹೊಸ ರೂಲ್ಸ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್. ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ನಿಮಗೆ ಬರಬೇಕು ಅಂತಂದರೆ 2 ಹೊಸ ರೂಲ್ಸನ್ನು ನೀವು ಫಾಲೋ ಮಾಡಬೇಕು. ಈ 2 ರೂಲ್ಸ್ ಇದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು ಅಂತಂದರೆ ಯಾವ 2 ರೂಲ್ಸನ್ನು ನೀವು ಫಾಲೋ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ, ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಅಲ್ಲಿ ಕಾಣುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಾನು ನೆಕ್ಸ್ಟ್ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ. ಸೊ ಹಾಗಾದರೆ ಬನ್ನಿ ಯಾವ 2 ರೂಲ್ಸ್ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಏನಾಗಿದೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಸಮಸ್ಯೆ ಏನು ಅಂತಂದರೆ 6ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಮಾಡಿಲ್ಲ. ಯಾಕೆ ಅಂತಂದರೆ ಸರ್ಕಾರ 5 ಕಂತಿಗೆ ಬೇಕಾಗುವಷ್ಟು ಹಣವನ್ನು ಮಾತ್ರ ಬಿಡುಗಡೆ ಮಾಡಿದರು. ಆ ಕಾರಣದಿಂದ ನಿಮಗೆ ಈಗ ಏನಾಗಿದೆ ಅಂತಂದರೆ ಸರ್ಕಾರದ ಕಡೆಯಿಂದ 6ನೇ ಕಂತಿನ ಹಣಕ್ಕೆ ಇವಾಗ ಅವ್ರಿಗೆ ಕೊಡೋದಕ್ಕೆ ಇಲ್ಲ. ಸೊ ಇವಾಗ ಅದಕ್ಕೆ ಅವರು ಸರ್ಕಾರದ ಕಡೆಯಿಂದ ಏನು ಮಾಡಬೇಕು ಅಂತಂದರೆ 6ನೇ ಕಂತಿಗೆ ಇವರು ಒಂದು ಕೊಟೇಶನ್ ಅನ್ನ ಹಾಕಬೇಕಾಗುತ್ತೆ. ಆ ಒಂದು ಕೊಟೇಶನ್ ಹಣಕಾಸು ಇಲಾಖೆಗೆ ಕಳಿಸಬೇಕಾಗುತ್ತೆ. ಹಣಕಾಸು ಇಲಾಖೆ ಅವರು ಅಪ್ರೂವ್ ಮಾಡಬೇಕು. ಅಪ್ರೂವ್ ಆದಮೇಲೆ ಆ ಒಂದು ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸೆಂಡ್ ಮಾಡ್ತಾರೆ. ಅನಂತರ ನಿಮ್ಮ ಒಂದು ಖಾತೆಗಳಿಗೆ DBT ಮುಖಾಂತರ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂಥದ್ದು. ಆದ್ದರಿಂದ ನಿಮಗೆ ಇನ್ನು 6ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಇದಕ್ಕೆ ಕಾರಣ ಇದರ ಒಂದು ಪ್ರೋಸೆಸ್ಸೇ ಇನ್ನೂ ಶುರುವಾಗಿಲ್ಲ. ಸೊ ಸದ್ಯಕ್ಕೆ ಆದರೆ 6ನೇ ಕಂತಿನ ಹಣ ಬರಲ್ಲ. ಮೊದಲನೇದಾಗಿ ರೇಷನ್ ಕಾರ್ಡನ್ನು ಯಾರು ತಿದ್ದುಪಡಿ ಮಾಡಿದಿರೋ ನಿಮಗೆ ಸದ್ಯಕ್ಕೆ 6ನೇ ಕಂತಿನ ಹಣ ಆದರೆ ಬರೋದಿಲ್ಲ. ಈಗ ನೀವು ತಿದ್ದುಪಡಿ ಮಾಡಿರೋದು ಎಲ್ಲ ಅಪ್ರೂವ್ ಆಗಿ ಒಂದು ಡಾಟಾ ಏನಿರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸೆಂಡ್ ಮಾಡಿದ ಮೇಲೆ ನಿಮಗೆ 6ನೇ ಕಂತಿನ ಹಣ ಬರುತ್ತೆ. ಈ ಒಂದು ರೂಲ್ ಯಾರು ತಿದ್ದುಪಡಿ ಮಾಡಿಸಿದ್ರೋ ನಿಮಗೆ ಬರೋದಿಲ್ಲ. ಮತ್ತು ಕೆಲವರು ಅಕೌಂಟ್ ಇದ್ರೂ ಸಹ, ಅಂದರೆ ಒಂದು ಅಕೌಂಟ್ ಇದ್ರೂ ಸಹ ಇನ್ನೊಂದು ಅಕೌಂಟನ್ನು ಮಾಡಿಸಿರ್ತಾರೆ. ಆ ಒಂದು ಅಕೌಂಟ್ಗೂ ಆಧಾರ್ ಲಿಂಕ್ ಆಗಿರುತ್ತೆ. ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಿರೋದಕ್ಕೂ ಕೂಡ ಯಾವುದು ಆಧಾರ್ ಸೀಡಿಂಗ್ ಆಗಿರುತ್ತೋ ಅದಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬರಲ್ಲ. ನಿಮಗೆ ಯಾವಾಗ ಬರುತ್ತೆ ಅಂತ ಹೇಳೋದಾದರೆ ಅಮೌಂಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸೆಂಡ್ ಆಗಬೇಕು. ಸೆಂಡ್ ಆದಮೇಲೆ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು.